ಸಬ್ಸ್ಕ್ರೈಬರ್ಸ್, ಬ್ಯಾಂಗ್ಳೂರು ಅಡುಗೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನುಚ್ಚುನುಂಡೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನುಚ್ಚುನುಂಡೆ ಚಳಿಗಾಲಕ್ಕೂ ಮತ್ತು ಮಳೆಗಾಲಕ್ಕೂ ತುಂಬ ಸೂಪರಾಗಿರುತ್ತೆ. ಖಾರವಾದ ರೆಸಿಪಿ ಇದು. ಬೇರೆ ದಿನಗಳಲ್ಲೂ ಖಾರ ಬೇಕು ಅಂದರೆ ಸ್ನ್ಯಾಕ್ಸ್ ಥರ ತಿನ್ಬೋದು. ಕಾಫಿ ಟೀ ಜೊತೆಗೆ, ಊಟದ ಜೊತೆಗೂ ನಂಚ್ಕೊಂಡು ತಿನ್ನಬಹುದು. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಕಡಲೆಬೇಳೆ ಮತ್ತು ತೊಗರಿಬೇಳೆ 1 ಕಪ್ ತೊಗೊಂಡಿದ್ದೀನಿ, ಮತ್ತು ಹೆಸರುಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ. ಎರಡು ಸೇರಿಸಿ 2 ಗಂಟೆ ಕಾಲ ನೆನೆಸಿಡಬೇಕು. ನೋಡಿ, ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಚೆನ್ನಾಗಿ 2 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ಈಗ ನೋಡಿ, ಇದು ನೆಂದಿದೆ ಬೇಳೆ. ನೋಡಿ, 2 ಹಿಡಿಯಷ್ಟು ಹಾಕ್ಬಿಟ್ಟು ಅದಕ್ಕೆ ಖಾರ, ಒಂದು 5-6 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 5-6 ಮೆಣಸಿನ್ಕಾಯಿ, ಮತ್ತು ಒಂಚೂರು ಶುಂಠಿ, ಮತ್ತು ಅರ್ಧ ಟೀ ಸ್ಪೂನಷ್ಟು ಹಿಂಗು, LG ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊ. ಈಗ ನೋಡಿ, ಈಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದು ಪೇಸ್ಟ್ ಆಗಿದೆ. ಇಷ್ಟು ಪೇಸ್ಟ್ ಮಾಡ್ಕೋಬೇಕು, ಯಾಕೆಂದರೆ ಖಾರ ಎಲ್ಲ ಮಿಕ್ಸ್ ಆಗಬೇಕಲ್ಲ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಈ ಥರ ನುಣ್ಣಕ್ಕೆ ರುಬ್ಕೋಬೇಕು. ಇನ್ನು ಉಳಿದಿರೋ ಬೇಳೆನ ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ನೀರು ಹಾಕ್ದಿರ ರುಬ್ಕೋಬೇಕು. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ 1 ಕಪ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದು, 1 ಕಪ್ ಸಬ್ಸಿಗೆ ಸೊಪ್ಪು 1 ಕಪ್ಪು, ಮತ್ತು ಒಂದು ಸಣ್ಣ ಕಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು 4-5 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿರೋದು, ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ. ಇಷ್ಟು ಹಾಕ್ಕೊಂಡು ಕಲಿಸ್ಕೊ. ನೋಡಿ, ಈ ಥರ ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನ ಹಬೆನಲ್ಲಿ ಬೇಯಿಸೋದು. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ಸೋರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಉಂಡೆ ಮಾಡಿ ಇಡ್ತಾ ಇದ್ದೀನಿ. ಈಗ ಇದನ್ನ ಹಬೆಯಲ್ಲಿ ಬೇಯಿಸೋದು. 10 ನಿಮಿಷದಲ್ಲಿ ಈ ತರ ಬೇಯಿಸ್ತಾ ಇದ್ದೀನಿ. 10 ನಿಮಿಷ ಸಾಕು. ನೋಡಿ, ಈಗ ಇದು 10 ನಿಮಿಷ ಆಗಿದೆ. ಬೆಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಈ ತರ ನೋಡಿ, ಬೆಂದಿದೆ ಅಂತಲ್ಲ. ಇದು ಬೆಂದಿದೆ. ನೋಡಿ, ಬಿಸಿ ಬಿಸಿಯಾದ ನುಚ್ಚುನುಂಡೆ ಇದು ಸಾಫ್ಟಾಗಿ ಬಂದಿದೆ. ನೋಡಿ, ಇದು ಹೇಗೆ ಬಂದಿದೆ ಅಂತ. ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.